ಹೋರಾಟದ ಮೂಲಕ ವಿಧಾನಸೌಧದ ಮೆಟ್ಟಿಲೇರಿದ್ರು. ಇನ್ನು ಕೆಲವರು ಸೈದ್ಧಾಂತಿಕ ಸಂಘರ್ಷದ ಮೂಲಕ ಸಾಮ್ರಾಜ್ಯ ಕಟ್ಟಿದವರು. ಕೆಲವರು ಮಣ್ಣಿನ ಮಗನಾಗಿ ಜನರ ಹೃದಯ ಗೆದ್ದರೆ, ಮತ್ತೆ ಕೆಲವರು ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಇತಿಹಾಸದ ಹಾದಿ ಬದಲಾಯಿಸಿದವರು. ಹೌದು, ಕರುನಾಡಿನ ಧೀಮಂತ ರಾಜಕೀಯ ನಾಯಕರ ಜೀವನ ಮತ್ತು ಸಾಧನೆಗಳನ್ನ ಅನಾವರಣಗೊಳಿಸುವ ನನ್ನ ವಿಶೇಷ ಪಯಣವೇ ಜನನಾಯಕ. ಸ್ನೇಹಿತರೆ, ಇತಿಹಾಸದ ಪುಟಗಳು ಎಲ್ಲರನ್ನ ದಾಖಲಿಸಿಕೊಳ್ಳೋದಿಲ್ಲ. ಆದರೆ ಕೆಲವರು ಇತಿಹಾಸದ ಪುಟಗಳನ್ನೇ ತಮ್ಮ ಹೋರಾಟ ಅಂತ ನೆತ್ತರದಿಂದ ಬರೆದು ಬಿಟ್ಟಿರ್ತಾರೆ. ಅದರಂತೆಯೇ ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಕಳೆದ 5 ದಶಕಗಳಿಂದ ಸತತವಾಗಿ ಕೇಳಿ ಬರ್ತಾ ಇರುವ ಒಂದು ಹೋರಾಟದ ಹೆಜ್ಜೆಗಳ ದೃಢವಾದ ಸದ್ದು, ಒಂದು ಮೃದು ಕ್ರಾಂತಿಯ ಧ್ವನಿ ಅಂದ್ರೆ ಅದು BS ಯಡಿಯೂರಪ್ಪ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದ ಕರುನಾಡಿನ ಈ ಧೀಮಂತ ನಾಯಕನ 50 ವರ್ಷಗಳ ರೋಚಕ ಪಯಣದ ಪುಟಗಳನ್ನ ಇವತ್ತು ನಾನ್ ತೆರೆದಿಡ್ತೀನಿ. ಇದು BSY ರಂತಹ ಮಹಾನ್ ಜನನಾಯಕರ ರಾಜಕೀಯ ಪಯಣದ ಅಮರಗಾಥೆ. ಅರ್ಧ ಶತಮಾನ ರಣರೋಚಕ ರಾಜಕೀಯ ಪಯಣ. ಮಹಾ ಸಂಘರ್ಷ. ದಕ್ಷಿಣದಲ್ಲಿ ಬಿಜೆಪಿಗೆ ಮೊದಲ ಗೆಲುವಿನ ತಿಲಕ. ಕ್ರಾಂತಿ ಕಹಳೆ. ಚರಿತ್ರೆಯಲ್ಲಿ ಉಳಿಯುವಂತಹ ಯೋಜನೆಗಳು. ಮಾಸ್ ಲೀಡರ್. ಜಾತಿ ಧರ್ಮ ಸಿದ್ಧಾಂತಗಳ ಮೀರಿದ ರಾಜನಡಿಗೆ. BSY ಕೇವಲ ಹೆಸರಲ್ಲ, ಹೋರಾಟ, ಸಂಘಟನೆಯ ಪ್ರತಿರೂಪ. ನಾನು ಹೋರಾಟದಿಂದಲೇ ಮೇಲೆ ಬಂದವನು. ಅಧಿಕಾರ ಇರಲಿ ಇಲ್ಲದೆ ಇರಲಿ, ಜನರ ಪರವಾದ ನನ್ನ ಹೋರಾಟ ನನ್ನ ಕೊನೆಯ ಉಸಿರಿರೋವರೆಗೂ ಮುಂದುವರಿಯುತ್ತೆ. ಇದು ಕೇವಲ ಮಾತಲ್ಲ, ಇದು ಸತ್ಯವಾಕ್ಯ. BSY ಎಂಬ ಅಪರೂಪದಲ್ಲೇ ಅಪರೂಪದ ಮಾಸ್ ನಾಯಕನ ಬಾಯಲ್ಲಿ ಬಂದಿದ್ದಂತಹ, ಚರಿತ್ರೆಯಲ್ಲಿ ದಾಖಲಿಸುವಂತಹ ಸತ್ಯವಾಕ್ಯ. ನುಡಿದಂತೆಯೇ ನಡೆದು ಅವಮಾನಗಳನ್ನ ಸಹಿಸಿ, ನಿರಾಸೆಗಳ ನೋವು ನುಂಗಿ, ಸೋಲುಗಳನ್ನ ಗೆಲುವಿನ ಮೆಟ್ಟಿಲುಗಳನ್ನಾಗಿಸಿಕೊಂಡು ಕರುನಾಡಲ್ಲಿ ಬಿಜೆಪಿಗೆ ಗೆಲುವಿನ ತಿಲಕವಿಟ್ಟ ಕಟ್ಟಾಳು, ಕ್ರಾಂತಿಕಾರಿ, ಮಹಾನ್ ಜನನಾಯಕ BS ಯಡಿಯೂರಪ್ಪನವರ ರಾಜಕೀಯ ಪಯಣಕ್ಕೆ ಅರ್ಧ ಶತಮಾನ ಸಂದಿದೆ. BSY ತಮ್ಮ ಪೊಲಿಟಿಕಲ್ ಜರ್ನಿಯಲ್ಲಿ ಸಾರ್ಥಕ ಮತ್ತು ರೋಚಕ 50 ವರ್ಷ ಪೂರೈಸಿದ್ದಾರೆ. ಕರ್ನಾಟಕದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಹೋರಾಟ ಅನ್ನೋ ಪದಕ್ಕೆ ಸಮಾನಾರ್ಥಕವಾಗಿ ನಿಲ್ಲುವ BS ಯಡಿಯೂರಪ್ಪನವರು ತಮ್ಮ ಇಡೀ ಬದುಕನ್ನ ಜನರಿಗಾಗಿ, ಪಕ್ಷಕ್ಕಾಗಿ, ಈ ನಾಡಿಗಾಗಿ ಮುಡಿಪಾಗಿಟ್ಟಿದ್ದಾರೆ ಅಂದರೆ ಖಂಡಿತ ಉತ್ಪ್ರೇಕ್ಷೆಯಲ್ಲ. ಶಿಕಾರಿಪುರದ ಪುರಸಭೆ ಸದಸ್ಯನಿಂದ ಹಿಡಿದು ದಕ್ಷಿಣ ಭಾರತದಲ್ಲಿ ಕಮಲದ ಕಂಪನ್ನ ಹರಡಿದ ಜನನಾಯಕರವರೆಗೆ BSY ಸವೆಸಿದ ಹಾದಿ ಖಂಡಿತ ಹೂವಿನ ಹಾಸಿಗೆ ಆಗಿರಲಿಲ್ಲ. ಇವತ್ತು ರಾಜಕೀಯಕ್ಕೆ ಬಂದು 5 ದಶಕಗಳನ್ನ ಪೂರೈಸ್ತಾ ಇರುವ ಈ ಧೀಮಂತ ನಾಯಕನ ಬದುಕು ಒಂದು ತೆರೆದ ಪುಸ್ತಕ. ನಿಜ ಹೇಳಬೇಕಂದ್ರೆ ಯಾವುದೇ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾದ ಕಥೆಯನ್ನೂ ಮೀರಿಸುವಂತಹ BSY ರಾಜಪಯಣವಿದೆ. ಸ್ನೇಹಿತರೆ, ಅದು 70ರ ದಶಕ. ತುರ್ತು ಪರಿಸ್ಥಿತಿಯ ಕರಾಳ ಛಾಯೆ ದೇಶದ ಮೇಲಿತ್ತು. ಅವತ್ತು ಶಿಕಾರಿಪುರದ ಅಕ್ಕಿ ಗಿರಣಿಯ ಗುಮಾಸ್ತನಾಗಿದ್ದ ಯುವಕ ಯಡಿಯೂರಪ್ಪ RSS ತತ್ವಗಳಿಗೆ ಪ್ರೇರಿತರಾಗಿ ಸಾರ್ವಜನಿಕ ಜೀವನಕ್ಕೆ ಧುಮುಕಿದ್ರು. ಜನಸಂಘದ ಮೂಲಕ ಮೊದಲು ಶಿಕಾರಿಪುರ ಪುರಸಭೆ ಅಧ್ಯಕ್ಷರಾದರು. ಅಲ್ಲಿಂದ ಆರಂಭವಾದದ್ದು ಅಸಲಿ ಹೋರಾಟ. ರೈತರು ಭೂಮಿ ಕಳೆದುಕೊಂಡಾಗ, ಬಗರ್ ಹುಕುಂ ಸಾಗುವಳಿದಾರರಿಗೆ ಅನ್ಯಾಯವಾದಾಗ ಯಡಿಯೂರಪ್ಪ ಬೀದಿಗಿಳಿದಿದ್ರು. ಜೀತದಾಳುಗಳ ವಿಮುಕ್ತಿಗೆ ಸೈಕಲ್ ಹೋರಾಟ ನಡೆಸಿದವರು. ಅವರು ವಿಧಾನಸೌಧಕ್ಕೆ ಬರೋದಕ್ಕಿಂತ ಮೊದಲು ಕರ್ನಾಟಕದ ಬೀದಿ ಬೀದಿಗಳಲ್ಲಿ ಸೈಕಲ್ ತುಳಿದು ಪಕ್ಷ ಸಂಘಟನೆ ಮಾಡಿದ್ದೇ ಇವತ್ತಿನ ಅವರ ದೊಡ್ಡ ಶಕ್ತಿ. 1983ರಲ್ಲಿ ಮೊದಲ ಬಾರಿಗೆ ಶಿಕಾರಿಪುರದಿಂದ ಶಾಸಕರಾಗಿ ಆಯ್ಕೆಯಾದಾಗ ಅದು ಕೇವಲ ಒಬ್ಬ ವ್ಯಕ್ತಿಯ ಗೆಲುವಾಗಿರಲಿಲ್ಲ.
ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಂಬ ಹೆಮ್ಮರಕ್ಕೆ ಬೀಜ ಬಿತ್ತಿದ ಕ್ಷಣವಾಗಿತ್ತು. ಇನ್ನು 80ರ ದಶಕದಲ್ಲಿ ಭಾರತೀಯ ಜನಸಂಘ ಬಿಜೆಪಿ ಪಕ್ಷವಾಗಿ ರೂಪುಗೊಂಡಾಗ ರಾಜ್ಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಆಗಿನ್ನೂ ಗಟ್ಟಿ ನೆಲೆ ಇರಲಿಲ್ಲ. ಶಾಸಕ ಸಂಸದರೇ ಇರಲಿ, ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಲು ಕಾರ್ಯಕರ್ತರು ಸಹ ಇಲ್ಲದ ಪರಿಸ್ಥಿತಿ ಆಗಿತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದ ಅದೇ ಪಕ್ಷ 2008ರ ವೇಳೆಗೆ ಕೇವಲ 3 ದಶಕಗಳ ಅಂತರದಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯುವಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಅದು ಸಾಮಾನ್ಯದ ವಿಚಾರವಲ್ಲ. ಅವತ್ತಿನಿಂದ ಇಂದಿನವರೆಗೂ ಬಿಜೆಪಿಯ ಈ ಯಶಸ್ಸಿನ ಹಿಂದಿದ್ದ ಏಕೈಕ ಹೆಸರು ಅಂದರೆ ಬಿಎಸ್ ಯಡಿಯೂರಪ್ಪ. ಆರ್ಎಸ್ಎಸ್ ಮೂಲಕ ಬಿಜೆಪಿ ಪ್ರವೇಶಿಸಿ 1983ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಸ್ಪರ್ಧಿಸಿ ವಿಧಾನಸೌಧ ಪ್ರವೇಶಿಸಿದ ಅವರು ನಂತರ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಯಡಿಯೂರಪ್ಪನವರು ಅಧಿಕಾರಕ್ಕೆ ಹಂಬಲಿಸಿದ ನಾಯಕನಲ್ಲ, ಬದಲಾಗಿ ಹೋರಾಟದಿಂದಲೇ ಅಧಿಕಾರವನ್ನ ಸೆಳೆದುಕೊಂಡವರು. ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ 1983ರಲ್ಲಿ ಕೇವಲ 18 ಸ್ಥಾನ ಗೆದ್ದಿತು. 1994ರಲ್ಲಿ 12 ಹೆಚ್ಚುವರಿ ಸ್ಥಾನಗಳನ್ನ ಗೆದ್ದು 40 ಸೈನಿಕರ ಪಡೆ ಕಟ್ಟಿಕೊಂಡ ಬಿಎಸ್ವೈ ವಿರೋಧ ಪಕ್ಷದ ನಾಯಕನಾಗಿ ಸರ್ಕಾರದ ಬೆವರಿಳಿಸ್ತಾ ಇದ್ರು. ಹಿಂದೆಲ್ಲ ಹೇಳ್ತಿದ್ರು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ಬೆವರುತ್ತೆ ಅಂತ. ರಾಜ್ಯದ ಮೂಲೆ ಮೂಲೆಗೂ ಪಾದಯಾತ್ರೆಯನ್ನ ಕೈಗೊಳ್ತಾ ಇದ್ರು. ಬರಗಾಲವಿದ್ದಾಗ ರೈತರ ಕಣ್ಣೀರು ಒರೆಸೋದಕ್ಕೆ ಹಳ್ಳಿ ಹಳ್ಳಿ ಸುತ್ತಿದವರು. ಅವರ ರಾಜಕೀಯ ಪಯಣದಲ್ಲಿ ಸೋಲುಗಳೂ ಬಂದವು. ಸ್ವಪಕ್ಷೀಯರಿಂದಲೇ ವಿರೋಧಗಳು ಕೂಡ ಎದುರಾದವು. ಆದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಎಂಬಂತೆ ಪ್ರತಿಯೊಂದು ಹಿನ್ನಡೆಯನ್ನ ಅವರು ಅವಕಾಶವನ್ನಾಗಿ ಬಳಸಿಕೊಳ್ತಾರೆ. 2004ರಲ್ಲಿ ಜೆಡಿಎಸ್ ಜೊತೆ ಸೇರಿ ಉಪಮುಖ್ಯಮಂತ್ರಿಯಾದಾಗ ಕರ್ನಾಟಕದ ಆರ್ಥಿಕ ಚಿತ್ರಣವನ್ನೇ ಬದಲಿಸುವ ಮುನ್ಸೂಚನೆ ಕೊಡ್ತಾರೆ. 2008ರಲ್ಲಿ ಬಿಎಸ್ವೈ ಸಂಘರ್ಷದ ಹಾದಿಯಲ್ಲೊಂದು ದೊಡ್ಡ ಮೈಲಿಗಲ್ಲು. ಇಡೀ ದಕ್ಷಿಣ ಭಾರತ ಮೊದಲ ಬಾರಿಗೆ ಬಿಜೆಪಿಗೆ ಅಧಿಕಾರ ದಕ್ಕಿಸಿಕೊಟ್ಟಿದ್ದು ಬಿಎಸ್ವೈ ಲೀಡರ್ಶಿಪ್ನಲ್ಲಿ. ಹೌದು, 1983ರಲ್ಲಿ ರಾಜ್ಯದಲ್ಲಿ ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆಯಾದವರು ಕೇವಲ 18 ಜನ ಮಾತ್ರ. ಆದರೆ ಕೇವಲ 3 ದಶಕಗಳ ಹಿಂದೆ 18 ಶಾಸಕರನ್ನ ಹೊಂದಿದ್ದು ಅದೇ ಪಕ್ಷ 2008ರಲ್ಲಿ ಸರ್ಕಾರ ರಚಿಸಿತ್ತು. ಯಡಿಯೂರಪ್ಪ ದಕ್ಷಿಣ ಭಾರತದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದವರು. 2019ರಲ್ಲಿ ಮತ್ತೊಮ್ಮೆ ಯಡಿಯೂರಪ್ಪ ಬಿಜೆಪಿಗೆ ಅಧಿಕಾರದ ಗಿಫ್ಟ್ ಕೊಡ್ತಾರೆ. 2019ರಲ್ಲಿ ಅವರು 4ನೇ ಬಾರಿ ಸಿಎಂ ಆದಾಗ ಎದುರಾಗಿದ್ದು ಸವಾಲುಗಳ ಪರ್ವತ. ಒಂದ್ ಕಡೆ ಭೀಕರ ಪ್ರವಾಹ, ಮತ್ತೊಂದ್ ಕಡೆ ಇಡೀ ಜಗತ್ತನ್ನೇ ನಡುಗಿಸಿದ ಕೋವಿಡ್ ಮಹಾಮಾರಿ. ಆಗ ಯಡಿಯೂರಪ್ಪನವರು ತೋರಿದ ಸ್ಥಿತ ಪ್ರಜ್ಞೆ ಅಪಾರ. ಹಗಲು ರಾತ್ರಿ ಅನ್ನದೇ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾರೆ. ವಲಸೆ ಕಾರ್ಮಿಕರಿಗೆ ನೆರವಾದದ್ದು ಅವರ ಆಡಳಿತದ ಮಾನವೀಯ ಮುಖವನ್ನ ತೋರಿಸಿತ್ತು. ಹೀಗೆ ಒಟ್ಟು 4 ಬಾರಿ ಮುಖ್ಯಮಂತ್ರಿಯಾಗಿ ಪಟ್ಟವೇರಿದ್ದ ಬಿಎಸ್ವೈ ಒಮ್ಮೆಯೂ ಅಧಿಕಾರ ಪೂರ್ಣಗೊಳಿಸಿಲ್ಲವಾದರೂ ಕುರ್ಚಿಯಲ್ಲಿ ಇದ್ದಷ್ಟು ಕಾಲ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಜಾರಿಗೊಳಿಸಿರೋ ಕ್ರಾಂತಿಕಾರಿ ಯೋಜನೆಗಳು ಚರಿತ್ರೆಯ ಪುಟದಲ್ಲಿ ಶಾಶ್ವತವಾಗಿ ದಾಖಲಾಗಿವೆ. ಒಬ್ಬ ಸಾಮಾನ್ಯ ರಾಜಕಾರಣಿ ಮತ್ತು ಒಬ್ಬ ದೂರದೃಷ್ಟಿಯ ನಾಯಕನ ನಡುವಿನ ವ್ಯತ್ಯಾಸ ಅವರು ಜಾರಿಗೆ ತಂದಿರುವ ಯೋಜನೆಗಳಲ್ಲಿ ತಿಳಿಯುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕದ ಪಾಲಿಗೆ ಯೋಜನೆಗಳ ಸುವರ್ಣ ಕಾಲ. ಭಾಗ್ಯಲಕ್ಷ್ಮಿ ಯೋಜನೆಯ ಕನಸುಗಾರ. ನನ್ನ ರಾಜ್ಯದ ಯಾವುದೇ ಬಡ ಕುಟುಂಬದಲ್ಲಿ ಹೆಣ್ಣು ಮಗು ಹುಟ್ಟಿದ್ರೆ ಆ ತಂದೆ ತಾಯಿ ಕಣ್ಣೀರ್ ಹಾಕಬಾರದು. ಆ ಮಗು ಹುಟ್ಟುತ್ತಲೇ ಲಕ್ಷಾಧಿಪತಿಯಾಗಿ ಹುಟ್ಟಬೇಕು. ಅದಕ್ಕಾಗಿಯೇ ಈ ಭಾಗ್ಯಲಕ್ಷ್ಮಿ ಯೋಜನೆ. ಇದು ಬರೀ ಹಣವಲ್ಲ, ಆ ಮಗುವಿನ ಭವಿಷ್ಯಕ್ಕೆ ನಾನು ನೀಡುವ ಭರವಸೆ. ಇದು ಬಿಎಸ್ವೈ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಆಡಿದ ಮಾತುಗಳು. ಸ್ನೇಹಿತರೆ, ಕರ್ನಾಟಕದ ಹಳ್ಳಿಗಳಲ್ಲಿ ಒಂದು ಕಾಲವಿತ್ತು. ಹೆಣ್ಣು ಮಗು ಹುಟ್ಟಿದ್ರೆ ಅದು ಆ ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟದ ಮುನ್ಸೂಚನೆಯಂತೆ ಭಾಸವಾಗ್ತಾ ಇತ್ತು. ಆದ್ರೆ 2006ರಲ್ಲಿ ಯಡಿಯೂರಪ್ಪನವರು ತಂದ ಒಂದು ಯೋಜನೆ ಈ ಆಲೋಚನೆಯನ್ನೇ ಬುಡಮೇಲು ಮಾಡಿತ್ತು.
ಅದೇ ಭಾಗ್ಯಲಕ್ಷ್ಮಿ ಯೋಜನೆ. ಆ ಮಗು ಶಾಲೆಗೆ ಹೋಗಬೇಕು, ಆರೋಗ್ಯವಾಗಿ ಬೆಳಿಬೇಕು ಮತ್ತು 18 ವರ್ಷ ತುಂಬಿದಾಗ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವ ದೂರದೃಷ್ಟಿ BSY ಅವರದಾಗಿತ್ತು. ಇವತ್ತು ಲಕ್ಷಾಂತರ ಹೆಣ್ಣು ಮಕ್ಕಳು ನಮ್ಮ ಯಡಿಯೂರಪ್ಪ ತಾತ ಕೊಟ್ಟ ಬಾಂಡ್ ಇದು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಾರೆ ಅಂದ್ರೆ ಅದು ಈ BSY ಸಾರ್ಥಕತೆಗೆ ಸಾಕ್ಷಿ. ಕೃಷಿ ಬಜೆಟ್ ಪಿತಾಮಹ. ನನ್ನ ದೇಶದ ಬೆನ್ನೆಲುಬು ರೈತ. ಬಜೆಟ್ ಅಂದರೆ ಕೇವಲ ಅಂಕಿ ಸಂಖ್ಯೆಗಳ ಆಟವಲ್ಲ, ಅದು ರೈತನ ಬೆವರಿನ ಬೆಲೆಗೆ ನಾವು ನೀಡುವ ಗೌರವ. ಈ ಪ್ರತ್ಯೇಕ ಬಜೆಟ್ ಮೂಲಕ ನಾನು ರೈತನ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತುಗಳನ್ನ ತಲುಪಿಸ್ತೀನಿ. ಈ ಮಾತುಗಳನ್ನಾಡೋ ಮೂಲಕ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ BS ಯಡಿಯೂರಪ್ಪ ಬೇರೆ ಎಲ್ಲಾ ನೇತಾರರಿಗಿಂತ ತಾವೆಷ್ಟು ಭಿನ್ನ ಮತ್ತು ಮಹತ್ವಾಕಾಂಕ್ಷಿ ಆಡಳಿತಗಾರ ಅನ್ನೋದನ್ನ ಇಡೀ ದೇಶಕ್ಕೆ ಸಾರ್ತಾರೆ. ಹೌದು, ಅದು 2011 ಫೆಬ್ರವರಿ 24. ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲೇ ಅವತ್ತು ಹೊಸ ಇತಿಹಾಸ ಬರೆಯಲ್ಪಟ್ಟಿತ್ತು. ಅಲ್ಲಿವರೆಗೆ ಬಜೆಟ್ ಅಂದರೆ ಉದ್ದಿಮೆದಾರರು, ಉದ್ಯೋಗಿಗಳ ಪಾಲಿನ ಆಶಾದೀಪ ಎಂಬಂತಿತ್ತು. ಆದರೆ BSY ಅವತ್ತು ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸೋ ಮೂಲಕ ಅಧಿಕಾರದ ಕೇಂದ್ರ ಬಿಂದುವನ್ನ ಗದ್ದೆ ಮನೆಗೂ ಕೊಂಡೊಯ್ದು ಈ ಮೂಲಕ ರೈತರ ಕೃಷಿ ಯಂತ್ರೋಪಕರಣಗಳಿಗೆ, ಹನಿ ನೀರಾವರಿಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಗೆ ಹರಿದು ಬಂದ ಅನುದಾನ ಸಾವಿರಾರು ಕೋಟಿ ರೂಪಾಯಿ. ಇದು ಕೇವಲ ದಾಖಲೆಯಲ್ಲ, ಅನ್ನದಾತನಿಗೆ BSY ನೀಡಿದ ಅಭಯ. ಸಾಲ ಮನ್ನಾ ಮಾಡಿದ ರೈತ ಬಂಧು. ನಾನು ರೈತನ ಮಗ. ರೈತರು ಸಂಕಷ್ಟದಲ್ಲಿದ್ದಾಗ ಕಣ್ಮುಚ್ಕೊಂಡು ಕುಳಿತುಕೊಳ್ಳೋದಕ್ಕೆ ನಾನೇನು ಕಟುಕನಲ್ಲ. ಕೋಟಿ ಕೋಟಿ ಹಣ ಸಾಲ ಮನ್ನಾ ಮಾಡೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಯಾಕಂದ್ರೆ ಈ ಹಣ ಜನರದ್ದು ಮತ್ತು ಅದು ಜನರಿಗೇ ಸೇರ್ಬೇಕು. ಈ ಮಾತು ಯಾರು ಹೇಳಿದ್ರು ಅನ್ನೋದು ವಿಶೇಷವಾಗಿ ಬಿಡಿಸಿ ಹೇಳುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ನಾಡಿನ ರೈತರ ಬಂಧು ಯಾರನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅದು 2008 ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವಾಡ್ತಾ ಇರುತ್ತೆ. ಅವತ್ತು ವಿಧಾನಸೌಧದಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಲ ಮನ್ನಾದ ಘೋಷಣೆ ಮಾಡಿದಾಗ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡಿತ್ತು. ಅವತ್ತು ಅವರು ಹೇಳಿದ್ದು ಒಂದೇ ಮಾತು: ರೈತ ಉಳಿದ್ರೆ ದೇಶ ಉಳಿಯುತ್ತೆ. ಕೇವಲ ಭಾಷಣಕ್ಕೆ ಸೀಮಿತವಾಗದ BSY ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡೋ ಮೂಲಕ ರೈತರನ್ನ ಲೇವಾದೇವಿದಾರರ ಪಾಲಾಗದಂತೆ ರಕ್ಷಿಸ್ತಾರೆ. ಇದು ಬರೀ ಆರ್ಥಿಕ ಸಹಾಯವಾಗಿರಲಿಲ್ಲ, ಅದು ಅನ್ನದಾತನಿಗೆ ದೊರೆತ ಮರುಜನ್ಮ ಆಗಿತ್ತು. ಕಿಸಾನ್ ಸಮ್ಮಾನ್ ಅಭಯದಾತ. ನಾನು ಇವತ್ತು ಮುಖ್ಯಮಂತ್ರಿಯಾಗಿ ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ನನ್ನ ರಾಜ್ಯದ ಅನ್ನದಾತನೇ ಕಾರಣ. ಕೇಂದ್ರ ಸರ್ಕಾರ 6,000 ರೂಪಾಯಿ ನೀಡುತ್ತೆ. ಆದರೆ ಅದರ ಜೊತೆಗೆ ನನ್ನ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಇನ್ನು 4,000 ರೂಪಾಯಿ ಸೇರಿಸಿ ಕೊಡ್ತೀನಿ. ಒಟ್ಟು 10,000 ರೂಪಾಯಿ ನೇರವಾಗಿ ರೈತನ ಖಾತೆಗೆ ಹೋಗುತ್ತೆ. ಇದು ರೈತನಿಗೆ ನಾವು ನೀಡುವ ಪುಟ್ಟ ಗೌರವ ಅಂತ ಮಾತು ಕೊಟ್ಟ BSY ನುಡಿದಂತೆ ನಡೀತಾರೆ. ಹೌದು, 2019 ಜುಲೈ 26 ಯಡಿಯೂರಪ್ಪನವರು 4ನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಾರೆ. ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದವರು ವಿಜಯೋತ್ಸವದಲ್ಲಿ ಮುಳುಗಿರ್ತಾರೆ. ಆದರೆ BSY ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾರೆ, ಸಭೆ ನಡೆಸ್ತಾರೆ. ಅವತ್ತು ಅವರು ಕೈಗೊಂಡ ಮೊದಲ ನಿರ್ಧಾರವೇ ಕಿಸಾನ್ ಸಮ್ಮಾನ್ ನಿಧಿಗೆ ರಾಜ್ಯದ ಪಾಲು ನೀಡುವುದು. ಈ ಒಂದು ನಿರ್ಧಾರ ಹಳ್ಳಿಯ ರೈತರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತೆ. ಹೀಗೆ ಉಚಿತ ಸೈಕಲ್ ವಿತರಣೆ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ, ನೇಕಾರ ಸಮ್ಮಾನ್ ಸೇರಿದಂತೆ 10 ಕ್ರಾಂತಿಕಾರಿ ಐತಿಹಾಸಿಕ ಯೋಜನೆಗಳನ್ನು ಕೊಟ್ಟಿರೋ BS ಯಡಿಯೂರಪ್ಪ ತಮ್ಮ ರಾಜಕೀಯ ಜೀವನದ ಸಾರ್ಥಕ 50 ವರ್ಷ ಪೂರ್ಣಗೊಳಿಸಲಿದ್ದಾರೆ. ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿದಿರಬಹುದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿರಬಹುದು. ಆದರೆ ಕರ್ನಾಟಕದ ಜನರ ಹೃದಯದಿಂದ ಅವರು ಎಂದಿಗೂ ನಿವೃತ್ತರಾಗುವುದಕ್ಕೆ ಸಾಧ್ಯ ಇಲ್ಲ. ಹಸಿರು ಶಾಲು ಹೊದ್ದು ರೈತನ ಮಗನಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಆ ಕ್ಷಣದಿಂದ ಹಿಡಿದು ಇವತ್ತು ಪಕ್ಷದ ಮಾರ್ಗದರ್ಶಕನಾಗಿಯೂ ಕೂಡ ಅವರು ನಿಂತ್ಕೊಂಡಿದ್ದಾರೆ. ಈ 50 ವರ್ಷಗಳ ಪಯಣ ಇಂದಿನ ಯುವ ರಾಜಕಾರಣಿಗಳಿಗೆ ಒಂದು ಕೈಪಿಡಿ. ಜನರಿಂದ ರಾಜಾಹುಲಿಯಂತೆ ಕರೆಯಲ್ಪಡುವ ಯಡಿಯೂರಪ್ಪ ರಾಜಕೀಯ ಜೀವನಗಾಥೆ ಸದಾ ಸ್ಮರಣೀಯ, ಸ್ಫೂರ್ತಿದಾಯಕ ಮತ್ತು ಅಜರಾಮರ.